ಮೇಡಮ್ ಅವರು ಪ್ರೀತಿಯಿಂದ ಹೇಳಿದ್ದು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಇದಾರಲ್ಲ, ನಮಗೆ ಅದು ತಪ್ಪಾಗಿ ಇದು ಮಾಡಿಲ್ಲ. ಯಾಕಂದ್ರೆ ಎರಡೂ ಮೂವೀಸ್ ತಮಿಳಲ್ಲೂ ಸರಿ ಜಾಸ್ತಿ ಮೂವೀಸ್ ಮಾಡಿದ್ದಾರೆ, ಕನ್ನಡದಲ್ಲೂ ಸೂಪರ್ ಹಿಟ್ ಮೂವೀಸ್ ಮಾಡಿದ್ದಾರೆ. ಆ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಲ್ವಾ. ಸೊ ಇದರಲ್ಲಿ ಬೇರೆ ರಾಜಕೀಯಗಳಾಗ್ತಾ ಇದೆ ಅಂತ ನಮ್ಮ ಅನಿಸಿಕೆ ಅನ್ನಿಸ್ತಾ ಇದೆ ಮೇಡಮ್. ಆದ್ರೆ ಅಲ್ಲಿ ಏನಂತಿದ್ದಾರೆ ಅಂದ್ರೆ ಶಿವಣ್ಣ ಕೂಡ ಅಲ್ಲಿದ್ರು, ಏನು ಅವರು ಮಾತಾಡಿಲ್ಲ ಅಂತ ಒಂದು ವಾದ ಇಲ್ಲಿ. ರಾಜ್ಕುಮಾರ್ ಸರ್ ಫ್ಯಾಮಿಲಿ ಮೇಲೆ ತುಂಬಾ ಅಭಿಮಾನ ಇದೆ, ಕಮಲ್ ಸರ್ಗೆ ಆಗಲಿ ರಜನಿಕಾಂತ್ ಸರ್ಗಾಗಲಿ ಅಲ್ವಾ. ನಾವು ಯಾಕೆ ಸುಮ್ಮನೆ ರಾಜಕೀಯ ಮಾಡೋದಲ್ವಾ, ಎಲ್ಲರೂ ಬೆಳೀತಾ ಇದ್ದೀವಿ, ಅಲ್ಲೂ ಬೆಳೀಲಿ ಇಲ್ಲೂ ಬೆಳೀಲಿ ಅಲ್ವಾ. ಎಲ್ಲ ಜನರು ಬೆಂಗಳೂರಲ್ಲಿದ್ದಾರೆ ಮೇಡಮ್, ತಮಿಳಿಯನ್ಸು ತೆಲುಗು ನಮ್ಮ ಕರ್ನಾಟಕ ಎಲ್ಲರೂ ತಗೊಂಡಿದ್ದಾರೆ ಅಲ್ವಾ. ನಮ್ಮ ಕನ್ನಡಿಗರು ಇದರಲ್ಲಿ ಬೇರೆ ಬೇರೆ ರಾಜಕೀಯ ಆಗ್ತಾ ಇರೋ ಥರ ನನ್ಗೆ ಅನ್ನಿಸ್ತಾ ಇದೆ. ಓಕೆ, ಇವಾಗ ಸಿನಿಮಾ ಬೇರೆ ರಿಲೀಸ್ ಮಾಡಲ್ಲ, ಬ್ಯಾನ್ ಮಾಡಬೇಕು ಅಂತಿದ್ದಾರೆ, ಅದು ಒಳ್ಳೇದಾ ಏನು? ಏನಾಗುತ್ತೋ ನೋಡೋಣ. ಅವರ ಪ್ರೀತಿಯಿಂದ ಹೇಳೋದಕ್ಕೆ ನಾನು ಯಾಕೆ ಕ್ಷಮೆ ಕೇಳಲಿ ಅಂತ ಇದ್ದಾರೆ. ನೋಡೋಣ ಏನಾಗುತ್ತೋ ಅದು ನಾವು ಕಾದು ನೋಡ್ಬೇಕಷ್ಟೆ. ಎಲ್ಲರೂ ಎಲ್ಲ ಮೂವೀಸು ನೋಡೋಣ ಮೇಡಮ್. ನಮ್ಮ ಮದರ್ ಟಂಗ್ ತೆಲುಗು ಆದರೂ ನಾನು ಕನ್ನಡದಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿರೋದು, ಕರ್ನಾಟಕದಲ್ಲೇ ಅಷ್ಟೇ. ನಾನು ಇಲ್ಲೇ ಕನ್ನಡನೇ. ನಿಮ್ಮ ಫೇವ್ರೆಟ್ ಹೀರೋ ಯಾರು? ನಮಗೆ ರಾಜ್ಕುಮಾರ್ ಮೇಡಮ್. ಅವಾಗಾಗಲಿ ಇವಾಗಾಗಲಿ ರಾಜ್ಕುಮಾರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ನಮ್ಗೆ ಅವರೆಲ್ಲ ತುಂಬ ಇಷ್ಟ. ಯಾಕಿಷ್ಟ? ಯಾಕೆ ಇಷ್ಟ ಅಂದರೆ ಏನು ಮೇಡಮ್, ಇಲ್ಲಿದ್ದರು ಎಷ್ಟು ಒಳ್ಳೊಳ್ಳೆ ಫಿಲಮ್ ಕೊಟ್ಟಿದ್ದಾರೆ, ಅರ್ಥಪೂರ್ಣವಾಗಿದೆ ಅವ್ರು ಮಾಡೋ ಫಿಲಮ್ ಎಲ್ಲ. ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ಎಷ್ಟು ಮೂವೀಸ್ ಇಲ್ವಾ ಮೇಡಮ್ ಇಲ್ಲಿ. ಅಂಥ ದಿಗ್ಗಜರು ಇರೋ ನಾವು ಪುಣ್ಯವಂತರು ಹೇಳಬೇಕಂದ್ರೆ ಅವ್ರ ಥರ. ಮತ್ತೆ ಪುನೀತ್ ರಾಜ್ಕುಮಾರ್ ಪ್ರಾಣ. ನಮಗೇ ಗೊತ್ತಿಲ್ಲ, ನಾವು ಇಲ್ಲೇ ಇದ್ದೀವಿ, ಈ ಏರಿಯಾನಲ್ಲೇ ಇದ್ದೀವಿ. ಅವ್ರು ಮಾಡಿರೋ ಸಾಧನೆ ಏನು ನಮಗೆ ಗೊತ್ತಿಲ್ಲ. ಹೋಗಾದ್ಮೇಲೆ ನಿಜ ತುಂಬ ಒಂಥರ ಕೊರಗ್ತಾ ಇದ್ದೀವಿ. ಅಂಥ ಮನುಷ್ಯ ಮತ್ತೆ ಹುಟ್ಟಬೇಕು. ಈಗಿರೋ ಹೀರೋಗಳಲ್ಲಿ ಯಾರಿಷ್ಟ? ಈಗ ಹೀರೋಗಳೆಲ್ಲ ಮಾಮೂಲಿ ನೋಡ್ತೀವಿ ಮೇಡಮ್, ಎಲ್ಲ ಮೂವೀಸು ನೋಡ್ತೀವಿ ಮೇಡಮ್. ನಾನು ಎಲ್ಲ ಮೂವೀಸು ನೋಡ್ತೀನಿ ಮೇಡಮ್. ನಾನು ಎಲ್ಲರ ಮೂವೀಸು ನೋಡ್ತೀವಿ. ಕತೆ ಚೆನ್ನಾಗಿದೆಯಾ ಅಷ್ಟೇ, ಅರ್ಥಪೂರ್ಣವಾಗಿರ್ಬೇಕು. ಮಾಡೋ ಫಿಲಮ್ ಅರ್ಥಪೂರ್ಣವಾಗಿ ಮಾಡಿದ್ರೆ ಸಾಕು. ಓಕೆ.